ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರು, ಒಂದಷ್ಟು ದಿನಗಳ ಹಿಂದೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಆಸ್ಪತ್ರೆಗೆ ದಾಖಲಾಗಿ ಇರ್ತಾರೆ. ಅವತ್ತು ಅವರ ಹಾರ್ಟ್ ಸರ್ಜರಿ ಕೂಡ ಆಗಿತ್ತು. ಆದ್ರೆ ಅದೇ ಟೈಮಲ್ಲಿ ರಾಹುಲ್ ಗಾಂಧಿ ಅವರು ಕೊಲಂಬಿಯಾಗೆ ವೆಕೇಶನ್ಗೆ ಅಂತ ಹೋಗಿರ್ತಾರೆ. ಭಾರತದಲ್ಲಿ ಸೋನಿಯಾ ಗಾಂಧಿ ಅವರು ದೆಹಲಿಯಲ್ಲಿ ಇರ್ತಾರೆ. ಪ್ರಿಯಾಂಕಾ ಗಾಂಧಿ ಅವರು ವಯನಾಡಲ್ಲಿ ಇರ್ತಾರೆ. ಇಡೀ ಗಾಂಧಿ ಕುಟುಂಬ ಒಟ್ಟಾರೆಯಾಗಿ ಅವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಆರೋಗ್ಯ ವಿಚಾರಿಸೋದಕ್ಕೆ ಬಂದಿದ್ರು ಇಲ್ವೋ ಗೊತ್ತಿಲ್ಲ. ಬರೀ ಗಾಂಧಿ ಕುಟುಂಬ ಮಾತ್ರ ಅಲ್ಲ, ಕಾಂಗ್ರೆಸ್ ಪಕ್ಷದ ಒಬ್ಬ ಹಿರಿಯ ನಾಯಕರು ಕೂಡ ಅವತ್ತು ಆಸ್ಪತ್ರೆಗೆ ಬಂದಿರಲಿಲ್ಲ ಅನ್ನುವಂಥದ್ದು ಮೂಲಗಳ ಪ್ರಕಾರ ಇರುವಂತಹ ಮಾಹಿತಿ. ಆದರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಆರೋಗ್ಯ ಸರಿ ಇಲ್ಲ, ಅವರ ಹೃದಯ ಶಸ್ತ್ರಚಿಕಿತ್ಸೆ ಆಗಿದೆ ಅನ್ನುವಂತಹ ಸುದ್ದಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರಿಗೆ ತಿಳಿದ ತಕ್ಷಣ ಅವರು ಕರೆಯನ್ನ ಮಾಡ್ತಾರೆ, ಫೋನಲ್ಲಿ ಮಾತಾಡ್ತಾರೆ. ಏನ್ ಹೆಲ್ಪ್ ಬೇಕಾದ್ರೂ ಕೇಳಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ. ಅದಾದ ನಂತರ ಟ್ವೀಟ್ ಮೂಲಕ ಇಡೀ ದೇಶಕ್ಕೆ ವಿಚಾರವನ್ನ ತಿಳಿಸ್ತಾರೆ. ಆದ್ರೆ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿಜಿಯವರನ್ನ ಕಾಲಾನಾಗ ಅಂದ್ರೆ ಕಪ್ಪು ಸರ್ಪ, ರಾವಣ ಹೀಗೆ ಒಂದಷ್ಟು ಮಾತುಗಳ ಮೂಲಕ ನೋವನ್ನು ಉಂಟು ಮಾಡಿದ್ರು. ಆದ್ರೂ ಕೂಡ ಪ್ರಧಾನಿ ನರೇಂದ್ರ ಮೋದಿಜಿಯವರು ಮಾನವೀಯತೆಯನ್ನ ಮೆರೀತಾರೆ. ಭಾರತದ ಪ್ರಜಾಪ್ರಭುತ್ವದ ರಾಜ್ಯಕ್ಕೆ ಹೊಂದಿರಬೇಕಾಗಿದ್ದಂತಹ ಘನತೆಯನ್ನ ಮೋದಿಜಿ ಎತ್ತಿ ಹಿಡಿತಾರೆ. ಇದೆಲ್ಲ ಹೌದು, ಬಹಳ ಓಲ್ಡ್ ನ್ಯೂಸ್. ಈಗ ಯಾಕೆ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ? ಎಸ್, ಇದನ್ನ ಈಗ ಯಾಕೆ ನೆನಪು ಮಾಡ್ಕೊಂಡೆ ಅಂತಂದ್ರೆ, ಇದೇ ರೀತಿ ಕಾಂಗ್ರೆಸ್ ಪಕ್ಷದ ಒಬ್ಬರು ನಾಯಕರು ಬಿಜೆಪಿಯ ಹಿರಿಯರಿಗೆ ಜಸ್ಟ್ ಒಂದು ಬರ್ಡೇ ವಿಶ್ ಅನ್ನ ಮಾಡ್ತಾರೆ. ಆದ್ರೆ ಇದು ಈಗ ಅವರ ಪಕ್ಷದಲ್ಲಿ ಒಂದು ಮಹಾ ಅಪರಾಧನೆ ಆಗಿಬಿಟ್ಟಿದೆ. ಹಾಗಾದ್ರೆ ಏನಿದು ವಿವಾದ? ಎಸ್ ವೀಕ್ಷಕರು, ಇದು ಶಶಿ ತರೂರ್ ಅದೇ ರೀತಿ LK ಅಡ್ವಾಣಿ ಅವರ ಜನ್ಮದಿನದ ವಿವಾದ. ಇದೇ ಕಾಂಗ್ರೆಸ್ ಪಕ್ಷದ ಒಬ್ಬ ಸಂಸದರು, ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಸದಸ್ಯರು, ಅದೇ ರೀತಿ ಮಾಜಿ ಕೇಂದ್ರ ಸಚಿವರಾದಂತಹ ಶಶಿ ತರೂರ್ ಅವರು, ಭಾರತದ ಮಾಜಿ ಉಪ ಪ್ರಧಾನಿ, ಮಾಜಿ ಗೃಹ ಸಚಿವರು, ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತರು, ಭಾರತ ರತ್ನದಿಂದ ಸನ್ಮಾನಿಸಲ್ಪಟ್ಟಂತಹ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಅವರ 98ನೇ ಜನ್ಮದಿನದ ಆ ಸಂದರ್ಭದಲ್ಲಿ ಶಶಿ ತರೂರ್ ಅವರು ಶುಭಾಶಯವನ್ನ ಕೋರ್ತಾರೆ. ಒಂದು ಟ್ವೀಟ್ ಅನ್ನ ಮಾಡಿ ಅಡ್ವಾಣಿ ಅವರ ಜೊತೆಗೆ ಇರುವಂತಹ ತಮ್ಮ ಫೋಟೋವನ್ನ ಹಂಚಿಕೊಳ್ತಾರೆ. ಅಂಡ್ ಈ ಟ್ವೀಟ್ ಈಗ ಕಾಂಗ್ರೆಸ್ ಅಲ್ಲಿ ಬೆಂಕಿ ಬೀಳೋ ಹಾಗೆ ಮಾಡಿಬಿಟ್ಟಿದೆ. ಈಗ ಇರುವಂತಹ ಮಾಹಿತಿಯ ಪ್ರಕಾರ ಗಾಂಧಿ ಕುಟುಂಬ ಬಹಳ ಅಸಮಾಧಾನಗೊಂಡಿದೆ. ಶಶಿ ತರೂರ್ ಅವರ ಈ ಪೋಸ್ಟ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಶಶಿ ತರೂರ್ ಅವರು ಅಂತಿಮವಾಗಿ ಯಾವ ಪಕ್ಷದ ಸದಸ್ಯರು? ಅವರು ಬಿಜೆಪಿ ಅವರ ಅಥವಾ ಕಾಂಗ್ರೆಸ್ ಅವರ? ಅಂದ್ರೆ ಈ ರೀತಿ ಕಾಂಗ್ರೆಸ್ ಅಲ್ಲಿ ಪ್ರಶ್ನೆಗಳು ಬರ್ತಾ ಇವೆಯಂತೆ. ಗಾಂಧಿ ಕುಟುಂಬದ ಕಡೆಯಿಂದ ಒಂದಷ್ಟು ಪ್ರಶ್ನೆಗಳು ಬರ್ತಾ ಇವೆಯಂತೆ ಮೂಲಗಳ ಪ್ರಕಾರ. ಕಾಂಗ್ರೆಸ್ಸಿಗೆ ಪಾಪ ಬೇಜಾರಾಗುವಂತ ವಿಚಾರನೆ ಬಿಡಿ ಇದು. ರಾಮ ಮಂದಿರ ನಿರ್ಮಾಣಕ್ಕೆ ಅಡಿಪಾಯ ಹಾಕಿದಂಥವರ ಹುಟ್ಟು ಹಬ್ಬಕ್ಕೆ ಶಶಿ ತರೂರ್ ಅವರು ಶುಭ ಕೋರಿದ್ರೆ ಬೇಜಾರಾಗದೆ ಇರುತ್ತಾ? ಉರ್ಕೊಳ್ಳದೆ ಇರ್ತಾರ? ವೀಕ್ಷಕರೇ, ರಾಜಕೀಯ ಸಿದ್ಧಾಂತ ಇದನ್ನ ಒಂದು ಪಕ್ಕಕ್ಕೆ ಇಟ್ಟರೆ ಒಬ್ರಿಗೊಬ್ರು ಶುಭಾಶಯ ಕೋರುವಂಥದ್ದು ಅದೊಂದು ಕರ್ತವ್ಯ. ಆಡಳಿತ ಪಕ್ಷದಲ್ಲಿ ಇರಲಿ, ವಿರೋಧ ಪಕ್ಷದಲ್ಲಿ ಇರಲಿ, ಇದೊಂದು ಒಳ್ಳೆ ಮ್ಯಾನರ್ಸ್ ಅಂತ ಹೌದಾ? ಡಾಕ್ಟರ್ ಶಶಿ ತರೂರ್ ಅವರು ಇದೇ ರೀತಿ ಮಾಡಿದ್ರು. ಅಡ್ವಾಣಿ ಅವರ ಜೊತೆಗೆ ಇರುವಂತ ತಮ್ಮ ಹಳೆ ಚಿತ್ರವನ್ನ ಹಂಚಿಕೊಂಡ್ರು. ತಮ್ಮ ಇಡೀ ಜೀವನವನ್ನ ದೇಶ ಸೇವೆಗೆ, ಜನ ಸೇವೆಗೆ ಮುಡಿಪಾಗಿಟ್ಟಿದ್ರು. ಅವರ ವಿನಮ್ರ ಶೈಲಿಯನ್ನ ಯಾವತ್ತಿಗೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಬರ್ಕೊಳ್ತಾರೆ ಶಶಿ ತರೂರ್ ಅವರು. ಆದ್ರೆ ಇದು ಕಾಂಗ್ರೆಸ್ಸಿಗೆ, ಎಡಪಂಥ್ಯರಿಗೆ ಒಂಚೂರು ಇಷ್ಟ ಆಗಲ್ಲ. ತಾನು ಜಾತ್ಯತೀತ ಅಂತ ಹೇಳ್ಕೊಳ್ಳುವಂತಹ ಸುಪ್ರೀಂ ಕೋರ್ಟ್ನ ವಕೀಲ ಸಂಜಯ್ ಹೆಗ್ಡೆ ಅವರು ಶಶಿ ತರೂರ್ ಅವರು ದ್ವೇಷದ ಬೀಜವನ್ನ ಬಿತ್ತುವಂತಹ ಆ ವ್ಯಕ್ತಿಯ ಅಂದ್ರೆ LK ಅಡ್ವಾಣಿ ಅವರ ಜನಸೇವೆಯನ್ನ ಸ್ಮರಿಸಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಅವರ ಪ್ರಕಾರ ಲಾಲ್ ಕೃಷ್ಣ ಅಡ್ವಾಣಿ ಅವರು 1990ರಲ್ಲಿ ಸೋಮನಾಥದಿಂದ ಅಯೋಧ್ಯೆಯವರೆಗೆ ನಡೆಸಿದಂತಹ ಆ ರಥಯಾತ್ರೆ ನಂತರ ಬಾಬ್ರಿ ಮಸೀದಿಯ ಧ್ವಂಸಕ್ಕೆ ಕಾರಣ ಆಯಿತು. ಹಾಗಾಗಿ ಅವರ ಕೊಡುಗೆಯನ್ನ ದೇಶ ನೆನಪಿಸಿಕೊಳ್ಳಬಾರದು, ಅವರಿಗೆ ಜನ್ಮದಿನದ ಶುಭಾಶಯವನ್ನ ಕೋರಬಾರದು. ವೀಕ್ಷಕರಲ್ಲಿ ಸಂಜಯ್ ಹೆಗ್ಡೆ ಅವರು ಲಾಲ್ ಕೃಷ್ಣ ಅಡ್ವಾಣಿ ಯಾರು ಅನ್ನುವಂಥದ್ದನ್ನ ಮರ್ತ ಹಾಗೆ ಕಾಣಿಸ್ತಾ ಇದೆ. ಅವರು ಭಾರತದಲ್ಲಿ ಅತಿ ದೀರ್ಘಕಾಲದವರೆಗೆ ಗೃಹ ಸಚಿವರಾಗಿದ್ದಂಥವರು. ಆದ್ರೆ ಈಗ ಅಮಿತ್ ಶಾ ಜಿ ಅವರು ಅವರ ದಾಖಲೆಯನ್ನು ಮುರಿದಿದ್ದಾರೆ.
ಓಕೆ, ಸೈಡಲ್ಲಿ ಇರಲಿ. ಈಗ ಶಶಿ ತರೂರ್ ಅವರು ಸಂಜಯ್ ಹೆಗ್ಡೆಗೆ ಕೌಂಟರ್ ಬೇರೆ ಕೊಟ್ಟಿದ್ದಾರೆ. ಇದು ಗಾಂಧಿ ಕುಟುಂಬದ ಹೃದಯಕ್ಕೆ ಚುಚ್ಚಿಬಿಟ್ಟಿದಂತೆ. ಶಶಿ ತರೂರ್ ಅವರು ಸಂಜಯ್ ಹೆಗ್ಡೆಗೆ, ನೀವೊಬ್ಬ ರಾಜಕಾರಣಿಯ ಇಡೀ ಜೀವನವನ್ನ ಕೇವಲ ಒಂದು ಪ್ರಸಂಗದ ಆಧಾರದ ಮೇಲೆ ಅಳೆಯೋದಾದರೆ ನೀವು ನೆಹರು ಅವರ ಚೈನಾ ಸಂಬಂಧಿತ ತಪ್ಪನ್ನ, ಅದೇ ರೀತಿ ಇಂದಿರಾ ಗಾಂಧಿ ಅವರ 75ರ ತುರ್ತು ಪರಿಸ್ಥಿತಿಯ ತಪ್ಪನ್ನ ಮರಿಬಾರ್ದು ಅಂತ ಹೇಳೇ ಬಿಟ್ರು ನೋಡಿ. ತರೂರ್ ಅವರು 1962ರಲ್ಲಿ ಭಾರತ ಚೈನಾದ ಜೊತೆಗೆ ಯುದ್ಧವನ್ನ ಸೋತಿದ್ದಕ್ಕೆ, ಅದೇ ರೀತಿ ಅಕ್ಸಾಯ್ ಚಿನ್ನಲ್ಲಿ ಭಾರತದ 100 ಎಕರೆ ಭೂಮಿ ನಷ್ಟ ಆಗಿದ್ದಕ್ಕೆ ನೇರವಾಗಿ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರನ್ನ ಹೊಣೆಗಾರನನ್ನಾಗಿ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ. ಹೌದು ಅಲ್ವೋ? 1962ರ ಸೋಲಿಗೆ ಆ ಕಾಲದ ಭಾರತದ ನಾಯಕತ್ವವೇ ಸಂಪೂರ್ಣ ಜವಾಬ್ದಾರಿ ಆಗಿತ್ತನ್ನುವಂಥದ್ದು 100ಕ್ಕೆ 100ರಷ್ಟು ಸತ್ಯ, ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ನೆಹರು ಅವರ ಫಾರ್ವರ್ಡ್ ನೀತಿಯಿಂದಾಗಿ ಅತಿ ದೊಡ್ಡ ನಷ್ಟ ಸಂಭವಿಸಿದೆ ಅಂತ ಅಮೆರಿಕಾದಿಂದ ಹಿಡಿದು ಇಂಗ್ಲೆಂಡ್ ವರೆಗಿನ ಪತ್ರಕರ್ತರು ಬರ್ತಿದ್ರು. 1950ರಲ್ಲಿ ಚೈನಾ ಟಿಬೇಟ್ ಅನ್ನ ಆಕ್ರಮಿಸಿದಾಗ ನೆಹರು ಮೌನವಾಗಿದ್ರು. UN ನಲ್ಲಿ ಚೈನಾದ ಖಾಯಂ ಸದಸ್ಯತ್ವಕ್ಕಾಗಿ ವಕಾಲತನ್ನು ಕೂಡ ವಹಿಸಿದ್ರು. ವೀಕ್ಷಕರು, ಇದಿಷ್ಟು ಆದ ನಂತರ ಇಲ್ಲಿ ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂತಹ ಪವನ್ ಖೇರಾ ಅವರು ಈ ವಿವಾದಕ್ಕೆ ಪ್ರವೇಶವನ್ನ ಮಾಡ್ತಾರೆ. LK ಅಡ್ವಾಣಿ ಅವರ ಕುರಿತಾದಂತಹ ತರೂರ್ ಅವರ ಪೋಸ್ಟ್ ಇಂದ ಕಾಂಗ್ರೆಸ್ ಪಕ್ಷ ದೂರ ಇದೆ, ಅದು ಶಶಿ ತರೂರ್ ಅವರ ವೈಯಕ್ತಿಕ ವಿಚಾರ ಅಂತ ಅವರು ಹೇಳಿಬಿಡ್ತಾರೆ. ಶಶಿ ತರೂರ್ CWC ಸದಸ್ಯರಾಗಿದ್ದರೂ ಕೂಡ ಕಾಂಗ್ರೆಸ್ ಅವರನ್ನ ತಡಿತಾ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ಸಿನ ಸಹಿಷ್ಣುತೆ. ಇದು ಖೇರ್ ಅವರು ಹೇಳಿರುವಂಥದ್ದು. ಇಲ್ಲಿ ದುರಂತ ನೋಡಿ, ನಮ್ಮ ಭಾರತದ ರತ್ನವಾಗಿರುವಂತಹ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಜನ್ಮದಿನದ ಶುಭಾಶಯವನ್ನು ಕೋರೋದು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಬಿರುಗಾಳಿಯನ್ನು ಸೃಷ್ಟಿ ಮಾಡುತ್ತೆ. ಅರೆ, ಅದೇ ಒಬ್ಬ CM ಕಾಂಗ್ರೆಸ್ ಪಕ್ಷ ಮತ್ತು ಮುಸ್ಲಿಂ ಒಂದೇ ಅಂತ ಹೇಳಿದ್ರೆ ಜಾತ್ಯತೀತರೇ ತುಂಬಿರುವಂತಹ ಪಕ್ಷದಲ್ಲಿ ಅದು ದೊಡ್ಡ ವಿವಾದ ಆಗೋದೇ ಇಲ್ಲ. ಇವ್ರುಗಳದ್ದು ಅದು ಎಂತಹ ಸೆಕ್ಯುಲರಿಸಮ್ಮು ದೇವರೇ ಬಲ್ಲ. ನೀವೇನಂತೀರ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.